ಸ್ವೀಟ್ಸಲ್ಲಿ ಪಾರ್ಟಿ ಸ್ಟೈಲ್ ಆಲೂ ಕಬಾಬ್ ಮಾಡೋಣವಾ? ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು ಮೀಡಿಯಂ ಸೈಜ್ 3 ರಿಂದ 4 ಆಲೂಗಡ್ಡೆನ ಸಿಪ್ಪೆ ತೆಗೆದಿಟ್ಕೊತಾ ಇದ್ದೀನಿ. ಸಿಪ್ಪೆ ತೆಗೆದಿರೋ ಆಲೂಗಡ್ಡೆಗಳನ್ನ ಚೆನ್ನಾಗಿ ತೊಳ್ಕೊಂಡು ಬರೋಣ. ಇವಾಗ ಇದನ್ನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಜಾಸ್ತಿ ದಪ್ಪನೂ ಕಟ್ ಮಾಡ್ಕೋಬೇಡಿ, ಯಾಕಂದರೆ ಮ್ಯಾರಿನೇಟ್ ಮಾಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಅದು ಬೇಗ ಬೇಯಲ್ಲ ಮತ್ತು ಬೇಗ ಕಪ್ಪಾಗ್ತಾ ಬರುತ್ತೆ. ಅದಕ್ಕೆ ಇಲ್ಲಿ ನಾನು ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂತ. ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕಿಟ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ಇವಾಗ ನೀರೆಲ್ಲ ಸೋಸ್ಕೊಂಡು ಇದಕ್ಕೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 1/2 ಸ್ಪೂನಷ್ಟು ಉಪ್ಪು, 1 ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1/2 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಇದನ್ನ ಒಂದು 15 ರಿಂದ 20 ನಿಮಿಷ ಮ್ಯಾರಿನೇಟ್ ಮಾಡಕ್ಕೆ ಇಟ್ಕೊಳ್ಳೋಣ. ಒಂದು 15 ರಿಂದ 20 ನಿಮಿಷ ಆದಮೇಲೆ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಬಿಡ್ತಾ ಬರೋಣ. ಎಣ್ಣೆ ಜಾಸ್ತಿ ಹೈ ಫ್ಲೇಮಲ್ಲಿ ಕುದಿಸ್ಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡಿಕೊಂಡು ಒಂದೊಂದಾಗಿ ಹಾಕ್ಕೊಂಡು ಬರೋಣ. ಮ್ಯಾರಿನೇಟ್ ಮಾಡಿದಾಗ ಒಂದು 15 ನಿಮಿಷ 20 ನಿಮಿಷ ನೆನೆಸಿಟ್ಟಿರ್ತೀವಲ್ವ, ಆವಾಗ ಉಪ್ಪಿನ ಅಂಶ ಮತ್ತು ಪೊಟ್ಯಾಟೊ ನೀರು ಬಿಟ್ಕೊಳ್ಳುತ್ತಲ್ವ, ಅದರಿಂದ ತುಂಬಾ ನೀರು ಬಿಟ್ಕೊಂಡಿರುತ್ತೆ. ಅದನ್ನ ನೀವು ಹಾಗೆ ಮಿಕ್ಸ್ ಮಾಡ್ಕೊಬಿಡಿ. ಅದನ್ನು ನೀವು ಸಪ್ರೇಟಾಗಿ ತೆಗೆದಾಕಿದ್ರೆ ಗಟ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಕ್ರಿಸ್ಪಿ ಆಗ್ತಾ ಬಂದಿದೆ, ಆಲೂಗಡ್ಡೆ ಎಲ್ಲ ಬೆಂದು. ಇವಾಗ ನಾನು 1 ಗೆರೆ ಕರಿಬೇವನ್ನ, ಹಸಿ ಕರಿಬೇವನ್ನ ಹಾಗೆ ಎಣ್ಣೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬರ್ತಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಇದಂತೂ ನಾವು ಯಾವಾಗಾದರೂ ಮನೇಲಿ ಪಾರ್ಟಿ ಮಾಡಿದಾಗೆಲ್ಲ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಬೇಕು ಅಂದಾಗ, ಇಲ್ಲಾಂದರೆ ನಾವು ನಾನ್ ವೆಜ್ ಕಬಾಬ್ ಮಾಡದೇ ಇರಬೇಕಾದ್ರೆ ಮಾಡ್ಕೊಬೋದು. ಎಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಚಿಕನ್ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತಲೇ ಅನಿಸಲ್ಲ. ನೋಡಿದ್ರಲ್ವ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಬೋದು ಅಂತ. ಅದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ, ಏನು ಜಾಸ್ತಿ ಎಫರ್ಟ್ಸ್ ಹಾಕೋಂಗಿಲ್ಲ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟು ಸಾಫ್ಟಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿದೆ. ಮುಂದೆ ಯಾವ ರೆಸಿಪೀಸ್ ಬೇಕು ಅಂತಲೂ ಹೇಳಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.